1/1/2024 ಕೈಗಾರಿಕಾ ಒಪ್ಪಂದ ಆಗಲೇಬೇಕು. 1/1/2024 ಕೈಗಾರಿಕಾ ಒಪ್ಪಂದ ಆಗಲೇಬೇಕು. 38 ತಿಂಗಳ ಬಾಕಿ ಹಣವನ್ನು ಕೊಡಲೇಬೇಕು. 38 ತಿಂಗಳ ಬಾಕಿ ಹಣವನ್ನು ಕೊಡಲೇಬೇಕು. ಏಕಪಕ್ಷೀಯ ಒಪ್ಪಂದ ಒಪ್ಪಲಾರೆವು. ಏಕಪಕ್ಷೀಯ ಒಪ್ಪಂದ ಒಪ್ಪಲಾರೆವು. ಜಿ ರಮೇಶ್ ಅಂತ ನಾವು 40 ವರ್ಷ ಸೇವೆ ಮಾಡಿದ್ದೀವಿ. ಹಿರಿಯ ಕಾರ್ಮಿಕ ಮುಖಂಡ, KSRTC ಸೊಸೈಟಿಗಳ ಹಿರಿಯ ನಿರ್ದೇಶಕ. ನಾವು ಕೂಡ ಸಂಸ್ಥೆ 83ರಿಂದ ನೋಡ್ತಾ ಇದ್ದೀವಿ. ಈ ಥರ ಸುಗ್ರೀವ ಆಜ್ಞೆ ಏಕಪಕ್ಷೀಯ ಒಪ್ಪಂದನ ನಾವು ಇದುವರೆಗೂ ನೋಡಿಲ್ಲ. ನಾವು KSRTC ಕಾರ್ಮಿಕರಿಗೆ ಏನಾಗಿದೆ ಅಂದರೆ, ಸುಮಾರು ನಮ್ಮ ಹಿರಿಯ ನಾಯಕರು ಇದ್ದಾಗಲಿಂದ ಕೂಡ ಹೋರಾಟ ಮಾಡೇ ಪಡೆಯುವಂಥದ್ದಾಗಿದೆ. ನಮಗೆ ಒಂದು ನಿಮಿಷ, 1/1/24 ನಮಗೆ ಕೈಗಾರಿಕಾ ಒಪ್ಪಂದ ಆಗಬೇಕು. 38 ತಿಂಗಳು ಹರಿಯತ್ನ ಕೊಡಬೇಕು. ಇಲ್ಲಾಂದರೆ ನಾವು ಇವತ್ತಿನ ದಿನ 4 ಗಂಟೆಗೆ ನಾವು ಜಂಟಿ ಸಮಿತಿಯರು ತೀರ್ಮಾನ ತಗೋತೀವಿ. ನಂತರ ಮುಷ್ಕರನ ಇಲ್ವೋ ಅಥವಾ ಏಕಪಕ್ಷೀಯ ಸರ್ಕಾರದ ನಿರ್ಧಾರವನ್ನು ಕೈ ಬಿಡಬೇಕು ಅಂತ ನಾವು ಎಲ್ಲ ಕಾರ್ಮಿಕ ಪರವಾಗಿ ಕಳಕಳಿಯಿಂದ ಕೇಳ್ಕೊತೀವಿ. ನಿವೃತ್ತಿ ನೌಕರರಿಗೆ ಇನ್ನು ಗ್ರ್ಯಾಜುಟಿ ಮತ್ತು ನಗದು ಹಣ ಕೊಟ್ಟಿಲ್ಲ. ಕೇಳಕ್ಕೆ ಹೋದರೆ ನಮಗೆ ಹಣ ಇಲ್ಲ ಅಂತ ಇದೇ ರೀತಿ ಸಂಸ್ಥೆಯಲ್ಲಿ ಹೇಳ್ತಾನೆ ಇರ್ತಾರೆ. ಇದರಿಂದ ನಮಗೆ ಭಾರಿ ಅನಾನುಕೂಲ ಆಗಿದೆ. ಇದೇ ದುಡ್ಡು ನಂಬ್ಕೊಂಡಿದ್ರೆ ಭಾರಿ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಸರ್ಕಾರ ನಮಗೆ ಮನ್ನಿಸಿ ಕೊಡಬೇಕಾಗಿರೋ ಹಣ ಕೂಡಲೇ ಬಿಡುಗಡೆ ಮಾಡಿ ನಿವೃತ್ತಿ ನೌಕರರಿಗೆ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀವಿ. ಇವತ್ತು 19ನೇ ತಾರೀಕು ಬೆಂಗಳೂರು ಚಲೋ ಅಂತ ಕಾರ್ಯಕ್ರಮ ಏನು ನಡೆಸ್ತಾ ಇದ್ದೀವಿ. ಇದು ಸರ್ಕಾರದ ಮುಂದೆ ನಮ್ಮ ಈ ಬೇಡಿಕೆಗಳು ಏನಿದೆ ಅದನ್ನು ಇಷ್ಟು ದಿನದಿಂದಲೂ ಕೇಳ್ಕೊ ಬಂದಿದ್ದೀವಿ. ಆದರೆ ಸರ್ಕಾರ ಇದುವರೆಗೂ ನಮಗೆ ಯಾವುದೇ ರೀತಿಯ ಒಂದು ಬೆಂಬಲ ಸೂಚಿಸಿಲ್ಲ, ಕರೆದು ಮಾತಾಡ್ತಕ್ಕಂಥ ಒಂದು ಪ್ರಯತ್ನವೂ ಮಾಡಿಲ್ಲ. ಆದ್ದರಿಂದ ಇವತ್ತು 4 ಗಂಟೆ 5 ಗಂಟೆವರೆಗೂ ಅವ್ರಿಗೆ ಕಾಲಾವಕಾಶ ಇದೆ. ಅದರಲ್ಲಿ ನಮ್ಮ ಕರೆದು ಅವ್ರು ಮಾತಾಡಲಿಲ್ಲ ಅಂತಾರೆ. ನಮ್ಮ ಜಂಟಿ ಕ್ರಿಯಾ ಸಮಿತಿಯಿಂದ ಏನು ತೀರ್ಮಾನ ತಗೊಳ್ತಾರೋ ಅದಕ್ಕೆ ನಾವು ಏನಿದೆಯೋ 1,15,000 ಜನ ನೌಕರರು ಅವರಿಗೆ ಬೆಂಬಲ ಇದೆ ಅಂತ ಹೇಳ್ತಾ ಈ ಮೂಲಕ ಯಾವುದೇ ರೀತಿ ಒಂದು ಮುಷ್ಕರಕ್ಕೆ ಹೋಗದಲ್ಲೇ ಸರ್ಕಾರ ನಮ್ಮ ಕರೆದು ಮಾತುಕತೆ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ಸರ್ಕಾರ ಮಂಡಿತನ ಬಿಟ್ಟು ನಮ್ಮನ್ನು ಕರೆದು ನಮ್ಮ ಕಷ್ಟ ಸುಖಗಳು ಏನಿದೆ ಅದನ್ನು ಬಗೆಹರಿಸ್ತಾ ಒಂದು ನಂಬಿಕೆಯಿಂದ ಇನ್ನೂ ನಾವು ಕಾಯ್ತಾ ಇದ್ದೀವಿ 4 ಗಂಟೆವರೆಗೂ ಸರ್. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.